ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ವೀಡಿಯೋನ ಪ್ರಥಮವಾಗಿ ನೋಡ್ತಾ ಇದ್ದಾರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಹೆಂಡತಿ ಆಸ್ತಿ ಅವಳ ಮರಣದ ನಂತರ ಯಾರಿಗೆ ಸಲ್ಲುತ್ತದೆ? ಒಬ್ಬ ಹೆಂಡತಿ ಒಂದು ಆಸ್ತಿನ ಮಾಡಿರ್ತಾಳೆ ಅಂದ್ಕೊಳ್ಳಿ. ಆ ಹೆಂಡತಿ ತೀರ್ಕೊಂಡ ನಂತರದಲ್ಲಿ ಆ ಪ್ರಾಪರ್ಟಿ ಯಾರಿಗೆ ಸಲ್ಲುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಸ್ನೇಹಿತರೆ, ಕೇಳಿ ತಿಳ್ಕೊಳ್ಳಿ. ಮತ್ತು ಸ್ನೇಹಿತರೆ, ಒಂದು ಹೆಂಡತಿಗೆ ಬಂದಂಥ ಆಸ್ತಿ ಒಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿರ್ಬೋದು, ಅಥವಾ ದಾನಪತ್ರದಿಂದ ಬಂದಿರ್ಬೋದು, ಅಥವಾ ಸ್ತ್ರೀಧನದ ಮೂಲಕ ಬಂದಿರ್ಬೋದು, ಅಥವಾ ಪಿತ್ರಾಜಿತವಾಗಿ ಬಂದಿರ್ಬೋದು ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಹೆಂಡತಿ ಆದವಳು ಯಾರ ಹೆಸರಿಗೂ ಸಹ ವಿಲ್ ಮಾಡದೆ ಹೋದರೆ, ಯಾವುದೇ ದಾಖಲಾತಿಯನ್ನು ಬರೆದು ಹೋಗಿಲ್ಲ ಅಂದರೆ, ಯಾರಿಗೂ ಸಹ ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡದೆ ಮರಣ ಹೊಂದಿದರೆ, ಅಂಥ ಸಂದರ್ಭದಲ್ಲಿ ಆ ಆಸ್ತಿ ತವ್ರ ಮನೆ ಪಾಲಾಗುತ್ತಾ ಅಥವಾ ಗಂಡನ ಮನೆ ಪಾಲಾಗುತ್ತಾ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಒಂದು ವೇಳೆ ಹೆಂಡತಿ ಇರ್ತಾಳೆ, ಹೆಂಡತಿ ಬದುಕಿರ್ಬೇಕಾದ್ರೆ ಗಂಡ ತೀರ್ಕೊಬಿಟ್ಟಿರ್ತಾನೆ, ಗಂಡ ತೀರ್ಕೊಂಡ್ಮೇಲೆ ಹೆಂಡತಿಗೆ ಯಾವುದೇ ರೀತಿ ಮಕ್ಕಳಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಪ್ರಾಪರ್ಟಿ ಯಾರಿಗೆ ಹೋಗಬೇಕು ಅಂದರೆ, ಖಂಡಿತವಾಗಲೂ ಯಾರ ಮನೆಗೆ ಆ ಹೆಂಡತಿಯ ಹೆಣ್ಣಾದವಳು ಮದುವೆ ಆಗಿರ್ತಾಳೋ ಆ ಮನೆಯವರಿಗೆ ಮಾತ್ರವೇ ಒಂದು ಆ ಆಸ್ತಿಯಲ್ಲಿ ರೈಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಬ್ಬ ಹೆಣ್ಮಗಳು ಮದುವೆ ಮಾಡಿ ಬಂದ ಮೇಲೆ ತಂದೆ ಮನೆ ಬಿಟ್ಟು ಗಂಡನ ಮನೆಗೆ ಬಂದ ಮೇಲೆ ಆ ಮನೆಯೇ ಅವಳ ಮನೆ ಆಗಿರುತ್ತೆ ಸ್ನೇಹಿತರೆ. ತಂದೆ ಮನೆ ಕೇವಲ ತವ್ರ ಮನೆ ಆಗಿರುತ್ತೆ, ಗಂಡನ ಮನೆ ಅವಳ ಮನೆ ಆಗಿರುತ್ತೆ. ಆದ್ದರಿಂದಾಗಿ ಮದುವೆ ಆದ ನಂತರದಲ್ಲಿ ಒಂದು ವೇಳೆ ಗಂಡ ಹೆಂಡತಿಗಿಂತ ಮುಂಚೆ ತೀರ್ಕೊಂಡಿರಲಿ, ಗಂಡ ತೀರ್ಕೊಂಡ್ಮೇಲೆ ಹೆಂಡತಿ ಯಾವುದೇ ರೀತಿಯಾದ ಒಂದು ವಿಲ್ ಆಗಲಿ ಅಥವಾ ಒಂದು ಗಿಫ್ಟೆಡ್ ಆಗಲಿ ಯಾರ ಹೆಸರಿಗೂ ಮಾಡಿಲ್ಲ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಯಾರು ಪಾಲಾಗುತ್ತೆ ಆಸ್ತಿ ಅಂತ ಹೇಳಿದ್ರೆ ಗಂಡನ ಮನೆಯವರ ಪಾಲಾಗುತ್ತೆ. ಗಂಡನ ಲೀಗಲ್ ಏರ್ಸ್ ಯಾರಿರ್ತಾರೆ, ಅವ್ರ ತಮ್ಮ ಇರ್ಬೋದು, ತಂಗಿ ಇರ್ಬೋದು, ತಂದೆ ಇರ್ಬೋದು, ಮತ್ತು ಅಣ್ಣ ತಮ್ಮರ ಮಕ್ಕಳು ಯಾರಿದ್ದಾರೆ ಅವ್ರುಗಳು ಲೀಗಲ್ ಏರ್ಸ್ಗೆ ಬರ್ತಾರೆ. ಲೀಗಲ್ ಏರ್ಸ್ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಸಹ ಅವರ ಆಸ್ತಿಯಲ್ಲಿ, ಹೆಂಡತಿಯ ಆಸ್ತಿಯಲ್ಲಿ ಹಕ್ಕುಳ್ಳವರಾಗಿರ್ತಾರೆ ಅಂತ ಹೇಳ್ಬೋದು. ಆದ್ದರಿಂದಾಗಿ ತವ್ರ ಮನೆಯವರು ಯಾವುದೇ ರೀತಿಯಾಗಿ ನನ್ನ ಮಗಳ ಆಸ್ತಿ ಇದು, ನನ್ನ ತಂಗಿಯ ಆಸ್ತಿ, ನಮ್ಮ ಅಕ್ಕನ ಆಸ್ತಿ ನನಗೆ ಬರಬೇಕು ಅಂತೇಳಿ ಕೇಸನ್ನು ಹಾಕಕ್ಕೆ ಬರೋದಿಲ್ಲ. ಪರಿಪೂರ್ಣವಾಗಿ ಯಾವ ಮನೆಗೆ ಹೆಣ್ಣು ಮದುವೆ ಆಗಿರ್ತಾಳೋ ಆ ಮನೆಯವರಿಗೆ ಮಾತ್ರವೇ ಒಂದು ಅಧಿಕಾರ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಬಿಟ್ಟು ಬೇರೆ ಯಾರಿಗೂ ಸಹ ಒಂದು ಅಧಿಕಾರ ಇರೋದಿಲ್ಲ. ಹಾಗಾಗಿ ಯಾವ ಹೆಣ್ಣು ಮಗು ಯಾರ ಮನೆಗೆ ಮದುವೆ ಆಗಿರ್ತಾರೆ ಅವರೇ ಆ ಆಸ್ತಿಗೆ ಹೊಣೆಗಾರರಿರ್ತಾರೆ ಮತ್ತು ಆಸ್ತಿಗೆ ಪಡ್ಕೊಳ್ಳುವಂಥ ಹಕ್ಕುಳ್ಳವರು ಆಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.